ನಮ್ಮ ವಿಡಿಯೋಗೆ ಇಂಪ್ರೆಷನ್ ಬರ್ತಿದೆ ಆದ್ರೆ ವ್ಯೂಸ್ ಬರ್ತಿಲ್ಲ. ಏನಕ್ಕೆ ವ್ಯೂಸ್ ಬರ್ತಿಲ್ಲ? ಯೂಟ್ಯೂಬ್ ಅವ್ರದ್ದೇನಾದ್ರೂ ತೊಂದರೆ ಆಗ್ತಿದ್ಯಾ ಅಥವಾ ನಾವು ಮಾಡ್ತಾ ಇರೋಂತ CTR ಅಲ್ಲಿ ಏನಾದ್ರೂ ಇಶ್ಯೂಸ್ ಇದೆಯಾ? ಫಸ್ಟ್ ಆಫ್ ಆಲ್ CTR ಅಂದ್ರೆ ಏನು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಪೂರ್ತಿ ವಿಡಿಯೋ ನೋಡಿದ್ರೆ ವಿಡಿಯೋದಲ್ಲಿ ಏನಿರುತ್ತೆ ಅಂತ ಅರ್ಥ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ದಿರಾ ಇನ್ನು ವಿಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಇವತ್ತಿನ ಟಾಪಿಕ್ ಬಂದು ಇಂಪ್ರೆಷನ್ ಅಂದ್ರೆ ಏನು, CTR ಅಂದ್ರೆ ಏನು, ಏನಕ್ಕೆ ನಮ್ಗೆ ವ್ಯೂಸ್ ಬರ್ತಾ ಇಲ್ಲ, ಅದಕ್ಕೆ ಯಾವ್ಯಾವ ಕಾರಣ ಇರುತ್ತೆ, ಏನೇನ್ ರೀಸನ್ ಇರುತ್ತೆ ಅಂತ ಸಂಕ್ಷಿಪ್ತವಾಗಿ ಕನ್ನಡದಲ್ಲಿ ವಿವರಣೆ ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ವರ್ಡ್ಸ್ ಅಂತ. ಓಕೆನಾ? ಫಸ್ಟಿಗೆ ಇವಾಗ ಇಂಪ್ರೆಷನ್ ಅಂದ್ರೆ ಏನು? ಇಂಪ್ರೆಷನ್ ಅಂದ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅಲ್ವಾ, ಆ ಟೈಮ್ ಅಲ್ಲಿ ನಾವು ತಮ್ಲೈನ್ ಹಾಕಿರ್ತೀವಿ. ಆ ತಮ್ಲೈನ್ ನ ಯೂಟ್ಯೂಬ್ ಅವರು ಎಷ್ಟು ಜನರಿಗೆ ತೋರಿಸ್ತಾರೆ ಅನ್ನೋದು ಇಂಪ್ರೆಷನ್ ನ ಅರ್ಥ ಆಗಿರುತ್ತೆ. ಅಂದ್ರೆ ಯೂಟ್ಯೂಬ್ ಅವರು ನಮ್ಮ ತಮ್ಲೈನ್ ನ ಎಷ್ಟು ಜನರಿಗೆ ತೋರಿಸಿದ್ದಾರೆ ಅನ್ನೋ ಒಂದು ಅರ್ಥ ಆಗಿರುತ್ತೆ. ಓಕೆನಾ? ಎಷ್ಟ್ ಜನಕ್ಕೆ ತೋರಿಸಿದ್ದಾರೆ ಅಂದ್ರೆ ನಾವು ಅಲ್ಲೇ ಇಂಪ್ರೆಷನ್ ನ ಮಾಡ್ಕೊಬೇಕಾಗುತ್ತೆ. ಅಂದ್ರೆ ನಮ್ಮ ತಮ್ಲೈನ್ ಚೆನ್ನಾಗಿದ್ರೆ ಇಂಪ್ರೆಷನ್ಗೆ ಒಂದು ರೇಟಿಂಗ್ಸ್ ಚೆನ್ನಾಗ್ ಬರುತ್ತೆ. ಇಂಪ್ರೆಷನ್ ನಮ್ಗೆ ಚೆನ್ನಾಗ್ ಬಂದ್ರೆ ವಿಡಿಯೋನ ಜಾಸ್ತಿ ಜನಕ್ಕೆ ಸಜೆಸ್ಟ್ ಮಾಡ್ತಾರೆ ಯೂಟ್ಯೂಬ್ ಅವರು. ಸೊ ಹಂಗಾಗಿ ನಾವು ಮಾಡೋ ಅಂತ ವಿಡಿಯೋದಲ್ಲಿ ತಮ್ಲೈನ್ ಬಹಳ ಮುಖ್ಯ ಆಗಿರುತ್ತೆ. ಇಂಪ್ರೆಷನ್ ಅಂದ್ರೆ ನಾವು ಮಾಡಿರೋ ಅಂತ ತಮ್ಲೈನ್ ನ ಎಷ್ಟು ಜನರಿಗೆ ರೀಚ್ ಮಾಡ್ತಾರೆ ಅನ್ನೋದಾಗಿರುತ್ತೆ ಯೂಟ್ಯೂಬ್ ಅವರು. ಓಕೆನಾ? ಇನ್ನ ನೆಕ್ಸ್ಟ್ ಪಾಯಿಂಟ್ ಬಂದ್ರೆ CTR ಅಂದ್ರೆ ಏನು? CTR ಅಂದ್ರೆ ಕ್ಲಿಕ್ ಥ್ರಾಟ್ ರೇಟ್. ಅಂದ್ರೆ ತಮ್ಲೈನ್ ನೋಡಿರ್ತಾರೆ ಅಲ್ವಾ, ಅದ್ರಲ್ಲಿ ಎಷ್ಟು ಜನ ವಿಡಿಯೋನ ಕ್ಲಿಕ್ ಮಾಡಿ ನೋಡಿರ್ತಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಓಕೆನಾ? ಇವಾಗ ನಾವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿ ನೋಡಿದ್ರೆ ಕ್ಲಿಕ್ ಥ್ರಾಟ್ ರೇಟ್ ಬಂದು ರ್ಯಾಂಕಿಂಗ್ ವೈಸ್ ಅಲ್ಲಿ ತೋರಿಸ್ತಾರೆ. ಓಕೆನಾ? ಅದು 10 ಗೆ ನಮ್ಗೆ ಯಾವ ಮಾರ್ಕ್ಸ್ ಅಲ್ಲಿ ಇದೆ ಅಂದ್ಬಿಟ್ಟು 1 2 3 4 ಇದು ಬಂದು ಬ್ಯಾಡ್. ಓಕೆನಾ? 5 6 7 ಈ ನಂಬರ್ ಮೇಲೆ ಇದ್ರೆ ಕ್ಲಿಕ್ ಥ್ರಾಟ್ ರೇಟ್ ಚೆನ್ನಾಗಿದೆ ಅಂತ ಅರ್ಥ. ಅದಕ್ಕೂ ಕಮ್ಮಿ ಇದ್ರೆ ನಮ್ಗೆ ವ್ಯೂಸ್ ಆಟೋಮೆಟಿಕ್ ಡೌನ್ ಆಗುತ್ತೆ, ಯೂಟ್ಯೂಬ್ ಅವರು ಜಾಸ್ತಿ ಜನಕ್ಕೆ ರೀಚ್ ಮಾಡಲ್ಲ. ಕ್ಲಿಕ್ ಥ್ರಾಟ್ ರೇಟ್ ಅಂದ್ರೆ ಯೂಟ್ಯೂಬ್ ಅಲ್ಲಿ ನಮ್ ತಮ್ಲೈನ್ ನ ಎಷ್ಟು ಜನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿರ್ತಾರೆ ಅಥವಾ ಎಷ್ಟು ಜನ ವಿಡಿಯೋನ ನೋಡಿ ಕ್ಲಿಕ್ ಮಾಡಿ ಬಿಟ್ಟಿರ್ತಾರೆ ಅನ್ನೋದಾಗಿರುತ್ತೆ. ಜಸ್ಟ್ ಕ್ಲಿಕ್ ಮಾಡಿ ವಿಡಿಯೋನ ಬಿಟ್ಬಿಟ್ರೆ ಅವಾಗ ಕೂಡ ಯೂಟ್ಯೂಬ್ ಅವರು ನಮ್ಮ ವಿಡಿಯೋನ ಜಾಸ್ತಿ ಜನಕ್ಕೆ ಸಜೆಸ್ಟ್ ಮಾಡಲ್ಲ. ಯಾಕಂದ್ರೆ ಜಸ್ಟ್ ಕ್ಲಿಕ್ ಮಾಡಿ 1 ಸೆಕೆಂಡ್ಗೆನೆ ನಾವು ಬ್ಯಾಕ್ ಬಂದ್ಬಿಟ್ರೆ ಅವಾಗ ಯೂಟ್ಯೂಬ್ ಅವ್ರಿಗೆ ಅನ್ಸುತ್ತೆ, ಓ ಇವ್ರು ಮಾಡಿರುವಂತ ವಿಡಿಯೋ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಈ ತರ ಮಾಡ್ತಾ ಇದಾರೆ ಅನ್ಬಿಟ್ಟು. ಸೊ ಹಂಗಾಗಿ ದಯವಿಟ್ಟು ವಿಡಿಯೋ ನೋಡಕ್ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ವಿಡಿಯೋನ ಓಪನ್ ಮಾಡಿ ನೋಡಿ. ಕಾಟಾಚಾರಕ್ಕೆ ಜಸ್ಟ್ ಹಿಂಗ್ ಓಪನ್ ಮಾಡಿ ಒಂದ್ ಕಮೆಂಟ್ ಹಾಕಿ ಜಸ್ಟ್ ಬ್ಯಾಕ್ ಬಂದ್ಬಿಟ್ರೆ ನೀವು ಕೊಡೋ ಯೂಟ್ಯೂಬ್ ಅವ್ರಿಗಿಂತ ಜಾಸ್ತಿ ನಮ್ಗೆ ಆತರ ಮಾಡಿರ್ತೀರ ಅಲ್ವಾ, ಹಿಂಗ್ ಜಸ್ಟ್ ಓಪನ್ ಮಾಡಿ ಆಚೆ ಬಂದಿರ್ತೀರ ಅಲ್ವಾ, ನಿಮ್ಗಳಿಂದಾನೇ ಜಾಸ್ತಿ ನಮ್ಗೆ ಕ್ಲಿಕ್ ಥ್ರಾಟ್ ರೇಟು ಕಮ್ಮಿ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ದಯವಿಟ್ಟು ವಿಡಿಯೋ ನೋಡಕ್ ಇಷ್ಟ ಇದ್ರೆ, ಆ ವಿಷಯ ನಿಮ್ಗೆ ಏನಾದ್ರೂ ಯೂಸ್ ಆಗುತ್ತೆ ಅಂದ್ರೆ ಮಾತ್ರ ವಿಡಿಯೋನ ಕ್ಲಿಕ್ ಮಾಡಿ ಓಪನ್ ಮಾಡಿ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಓಕೆನಾ? ಇನ್ನ ಇದನ್ನ ನಾವ್ ಯಾವ್ಯಾವ ರೀತಿ ಸರಿ ಮಾಡ್ಕೊಬಹುದು ಅಂತ ನೋಡೋದಾದ್ರೆ, ಫಸ್ಟ್ CTR ಕಡಿಮೆ ಆಗೋದಕ್ಕೆ ಕಾರಣ ಏನು ಅಂದ್ರೆ ನಾವು ಮಾಡೋ ಅಂತ ಒಂದು ತಮ್ಲೈನ್ ಅಲ್ಲಿ ಅಕ್ಷರಗಳನ್ನ ಚಿಕ್ಕದಾಗ ಹಾಕೋದು, ಮತ್ತೆ ನಮ್ ಫೇಸ್ ಎಕ್ಸ್ಪ್ರೆಷನ್ ಏನು ಇಲ್ದಲೆ ಇರೋಂಥದ್ದು, ಅದ್ರ ಕ್ಲಾರಿಟಿ ಏನು ಇಲ್ದಲೆ ಇರೋಂಥದ್ದು. ಫಸ್ಟ್ ಆಫ್ ಆಲ್ ನಾವು ಕ್ಯೂರಿಯಾಸಿಟಿ ಬರೋ ತರ ಮಾಡ್ಬೇಕು ತಮ್ಲೈನ್ ನ. ಆತರ ಮಾಡಿದ್ರೆ ಅದು ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಮತ್ತೆ ನಮ್ದು ಫೇಸ್ ಎಕ್ಸ್ಪ್ರೆಷನ್ ಇರ್ಬೇಕು, ಏನು ಇಲ್ದಿರಾನೆ ಸುಮ್ನೆ ಹೆಂಗಂದ್ರೆ ಹಂಗೆ ವಿಡಿಯೋ ಮಾಡಿ ಅಥವಾ ತಮ್ಲೈನ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಅದು ಜಾಸ್ತಿ ಜನಕ್ಕೆ ರೀಚ್ ಆಗಲ್ಲ. ನಾವು ಹಾಕಿರೋ ಅಂತ ತಮ್ಲೈನ್ ಅಲ್ಲಿ ಕ್ಲಾರಿಟಿ ಇರ್ಬೇಕು. ಓಕೆನಾ? ಈಗ ತಮ್ಲೈನ್ ನೋಡಿದ ತಕ್ಷಣನೇ ಅವ್ರಿಗೆ ಅನ್ಸ್ಬೇಕು, ಓ ಈ ವಿಡಿಯೋದಲ್ಲಿ ಏನೋ ಇದೆ ನೋಡೋಣ ಅಂತ. ನಾವ್ ಆತರ ಕ್ರಿಯೇಟ್ ಅಂದ್ರೆ ವಿಡಿಯೋದಲ್ಲಿ ಏನಿರುತ್ತೆ ಅದೇ ಸಬ್ಜೆಕ್ಟ್ ಗೆ ರಿಲೇಟೆಡ್ ಆಗಿ ತಮ್ಲೈನ್ ಗೆ ಹಾಕ್ಬೇಕಾಗುತ್ತೆ. ಓಕೆನಾ? ವಿಡಿಯೋ ಒಂದ್ ಮಾಡಿ ತಮ್ಲೈನ್ ಒಂದ್ ಮಾಡಿ ಹಾಕಿದ್ರು ಕೂಡ ಅವಾಗ್ಲೂ ನಮ್ಗೆ ವ್ಯೂಸ್ ಆಗಲ್ಲ. ಸೊ ವಿಡಿಯೋ ನಾವ್ ಏನ್ ಮಾತಾಡಿರ್ತೀವಿ ಅದ್ರಲ್ಲೇ ಸಮ್ ವರ್ಡ್ಸ್ ನ ತಗೊಂಡು ಕ್ಯೂರಿಯಾಸಿಟಿ ಇರೋ ತರ ಫೇಸ್ ಎಕ್ಸ್ಪ್ರೆಷನ್ ಮಾಡಿ ಕ್ಲಾರಿಟಿ ಕೊಟ್ಬಿಟ್ಟು ತಮ್ಲೈನ್ ಅಲ್ಲಿ ಪದಗಳು ಬರಿತೀವಿ ಅಲ್ವಾ, ಜಾಸ್ತಿ ಬರಿಬಾರ್ದು. 1 2 3 ಸೆಂಟೆನ್ಸ್ ಅಲ್ಲಿ ಬರೆದ್ರೆ ಅದು ದೊಡ್ಡದಾಗೂ ಕಾಣುತ್ತೆ, ಅಟ್ರಾಕ್ಟಿವ್ ಆಗೂ ಇರುತ್ತೆ. ಸೊ ಈ ತರ ಮಾಡೋದ್ರಿಂದ ನಾವು ತಮ್ಲೈನ್ ನ ಇಂಪ್ರೂವ್ ಮಾಡ್ಕೊಬಹುದು. ಓಕೆನಾ? ಕ್ಲಿಕ್ ಥ್ರಾಟ್ ರೇಟ್ ಅಂದ್ರೆ CTR ನ ನಾವು ಜಾಸ್ತಿ ಮಾಡ್ಕೊಬೇಕು, ಹೆಚ್ಚಿಗೆ ಮಾಡ್ಕೊಬೇಕು ಅಂದ್ರೆ ಯಾವ ರೀತಿ ಮಾಡ್ಕೊಬೇಕು ಅಂತ
ಐಡಿಯಾಸ್ ಕೊಡ್ತೀನಿ. ಇವಾಗ ನಾವು ತಮ್ಲೈನ್ ಮಾಡ್ತೀವಿ ಅಲ್ವಾ, ಅದಕ್ಕೆ ಸ್ವಲ್ಪ ನಮ್ ಫೇಸ್ ಎಕ್ಸ್ಪ್ರೆಷನ್ ಇರ್ಬೇಕಾಗುತ್ತೆ. ಅಂಡ್ ನಾವು ಏನಾದ್ರು ಟೈಟಲ್ ಎಲ್ಲ ಬರಿತೀವಿ, ಟೈಟಲ್ ಅಲ್ಲ, ಆ ತಮ್ಲೈನ್ ಅಲ್ಲಿ ವರ್ಡ್ಸ್ ಬರಿತೀವಲ್ವಾ, 2-3 ಪದಗಳಲ್ಲಿ ಬರಿಬೇಕಾಗುತ್ತೆ. ಮತ್ತೆ ಬ್ರೈಟ್ನೆಸ್ ಕಲರ್ ನ ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ಯೂಸ್ ಮಾಡ್ಬೇಕಾಗುತ್ತೆ. ಆ ತರ ಮಾಡೋದ್ರಿಂದ ಕೂಡ, ಮತ್ತೆ ಪದಗಳು ಬರಿತಾ ಇರ್ತೀವಲ್ವಾ, ಅದನ್ನು ಅಷ್ಟೇ ಡಾರ್ಕ್ ಕಲರ್ ಅಲ್ಲಿ ಬರಿಬೇಕಾಗುತ್ತೆ. ಆ ತರ ಮಾಡೋದ್ರಿಂದ ಕೂಡ ನಮ್ಗೆ ಜಾಸ್ತಿ ಇದಾಗುತ್ತೆ. ಒಂದೇ ತರ ಐಡಿಯಾ ಯೂಸ್ ಮಾಡಬಾರ್ದು, ಬೇರೆ ಬೇರೆ ತರ ಐಡಿಯಾ. ಇವಾಗ ಒಂದ್ ತಮ್ಲೈನ್ ಮಾಡಿದ್ರೆ ಅದೇ ತರ ತಮ್ಲೈನ್ ಮಾಡಬಾರ್ದು. ಸೊ ಓಪನ್ ಮಾಡಿ ನೋಡಿದಾಗ ಎಲ್ಲ ಒಂದೇ ತರ ಕಾಣಿಸ್ತವೆ. ಸೊ ಆ ತರ ಮಾಡ್ಬಾರ್ದು, ಬೇರೆ ಬೇರೆ ತರ ಮಾಡ್ತಾ ಇರ್ಬೇಕು ಅವಾಗ ಅವಾಗ. ಮತ್ತೆ ಟೈಟಲ್ ಬೇರೆ ತಮ್ಲೈನ್ ಬೇರೆ ಈ ತರ ಮಾಡಬಾರ್ದು. ಟೈಟಲ್ ತಮ್ಲೈನು ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇರ್ಬೇಕಷ್ಟೇ. ತುಂಬಾ ಬೇರೆ ಬೇರೆ ಆದ್ರೂನು ಅದು ಬೇರೆ ತರ ಅನ್ಸುತ್ತೆ. ಸೊ ರಿಲೇಟೆಡ್ ಆಗಿ ಇರ್ಬೇಕಾಗುತ್ತೆ. ಅಂದ್ರೆ ನಾವ್ ಏನ್ ವಿಡಿಯೋನ ಮಾಡಿರ್ತೀವಿ ಅದ್ರ ರಿಲೇಟೆಡ್ ಆಗಿ ಇರ್ಬೇಕಾಗುತ್ತೆ. ಈಗ ನಾವು ಫೇಸ್ ಎಕ್ಸ್ಪ್ರೆಷನ್ ಯಾವ ರೀತಿ ಕೊಟ್ಟಿರ್ತೀವಿ ಅನ್ನೋದು ಅಲ್ಲಿ ಮ್ಯಾಟರ್ ಆಗುತ್ತೆ. ಓಕೆನಾ, ನಾವು ಫೇಸ್ ಎಕ್ಸ್ಪ್ರೆಷನ್ ಕೂಡ ಚೆನ್ನಾಗಿ ಕೊಡ್ಬೇಕಾಗುತ್ತೆ. ಒಂದೇ ತರ ಯಾವಾಗ್ಲೂ ಒಂದೇ ಫೇಸ್ ಇಟ್ಕೊಂಡು ಕೊಡ್ಬಾರ್ದು. ಓಕೆನಾ, ನಾವು ಮಾಡಿರೋ ಅಂತ ವಿಡಿಯೋಗೆ ಕ್ಲಿಕ್ ಟಾಟ್ ರೇಟ್ ಎಷ್ಟು ಚೆನ್ನಾಗಿ ಬರುತ್ತೋ ನಮ್ಗೆ ವ್ಯೂಸು ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಹೇಳ್ಬೇಕಂದ್ರೆ ಇವಾಗ 5% ಎಬೋವ್ ಇರ್ಬೇಕಾಗುತ್ತೆ. 5%, 6%, 7%, 8% ಈ ತರ ಇದ್ರೆ ನಮ್ಗೆ ವ್ಯೂಸ್ ನಿಧಾನಕ್ಕೆ ಬರ್ತಾ ಇರುತ್ತೆ, ಹೆಚ್ಚಾಗುತ್ತೆ. ಓಕೆನಾ, ಈ ತರ ಮಾಡ್ಕೊಳ್ಳೋದ್ರಿಂದ ನಮ್ಗೆ ವ್ಯೂಸ್ ಬೇಗ ಸಿಗುತ್ತೆ, ಬೇಗನೂ ಮಾಡ್ಕೊಬಹುದು. ಮೇನ್ ನಮ್ಗೆ ಇಂಪ್ರೆಷನ್ ನ ನಾವು ಕರೆಕ್ಟ್ ಆಗಿ ಮಾಡ್ಕೊಬೇಕಾಗುತ್ತೆ, ಮತ್ತೆ CTR ನ ಕರೆಕ್ಟ್ ಆಗಿ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ ಚಾನಲ್ಗೆ ಒಳ್ಳೆ ವ್ಯೂಸ್ ಸಿಗುತ್ತೆ. ಚಾನಲ್ ಗ್ರೋತ್ ಆಗೋದಕ್ಕೂ ಕೂಡ ಅದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಮತ್ತೆ ವಿಡಿಯೋ ಅಪ್ಲೋಡ್ ಮಾಡಿ ಒಂದ್ ಹಾಫ್ ಡೇ ಆದ್ಮೇಲೆ ನಾವು ಅನಲೈಟಿಕ್ಸ್ ನ ಹೋಗಿ ಚೆಕ್ ಮಾಡ್ಕೊಂತಾನೆ ಇರ್ಬೇಕಾಗುತ್ತೆ. ಅಂದ್ರೆ ಯೂಟ್ಯೂಬ್ ಅಲ್ಲಿ YT ಸ್ಟುಡಿಯೋದಲ್ಲಿ ಹೋಗಿ ಅನಲೈಟಿಕ್ಸ್ ನ ನಮ್ಮ ತಮ್ಲೈನ್ ಗೆ ಯಾವ ತರ ರೆಸ್ಪಾನ್ಸ್ ಇದೆ, ಮತ್ತೆ CTR ಗೆ ಯಾವ ತರ ರೆಸ್ಪಾನ್ಸ್ ಇದೆ. ಇನ್ನ ತಮ್ಲೈನ್ ಹಾಕಿದ್ದು 1 ಅವರ್ಗೆ 2 ಅವರ್ಗೆ ಚೇಂಜ್ ಮಾಡೋದಕ್ಕೆ ಹೋಗ್ಬಾರ್ದು. ಒಂದು ಹಾಫ್ ಡೇ ಅಥವಾ ಒನ್ ಡೇ ಬಿಡ್ಬೇಕಾಗುತ್ತೆ. ಓಕೆನಾ, ಅದ್ರ ಅಷ್ಟು ಬೇಗ ನಮ್ಗೆ ಅದ್ರದ್ದು ಪರ್ಸೆಂಟೇಜ್ ಯಾವ ರೇಂಜ್ ಅಲ್ಲಿ ಇದೆ ಅಂತೆಲ್ಲ ನಮ್ಗೆ ಗೊತ್ತಾಗಲ್ಲ. ಸೊ ಒಂದೇ ಸಲ ಏನ್ ಹಾಕ್ತೀರಾ ತಮ್ಲೈನ್ ನ ಅದನ್ನ ನೋಡ್ಕೊಂಡು ಕರೆಕ್ಟ್ ಆಗಿ ಹಾಕಿ. ಓಕೆನಾ, ಅವಾಗ ಅವಾಗ ಅನಲೈಟಿಕ್ಸ್ ನ ಹೋಗಿ ಚೆಕ್ ಮಾಡ್ಕೊಂತಾ ಇರಿ. ಅಂಡ್ ಆಡಿಯನ್ಸ್ ಗೆ ಟಚ್ ಅಲ್ಲಿ ಇರಿ. ಸೊ ಈ ರೀತಿ ಮಾಡೋದ್ರಿಂದ ನಮ್ಗೆ ವ್ಯೂಸ್ ಚೆನ್ನಾಗ್ ಬರುತ್ತೆ, ಅಂಡ್ ಇಂಪ್ರೆಷನ್ ಕೂಡ ಚೆನ್ನಾಗ್ ಬರುತ್ತೆ, ಮತ್ತೆ ಕ್ಲಿಕ್ ಥ್ರಾಟ್ ರೇಟ್ ಕೂಡ ಚೆನ್ನಾಗಿರುತ್ತೆ. ಓಕೆನಾ, ಮೇನ್ ನಮ್ಗೆ ಇಂಪ್ರೆಷನ್ ಮತ್ತೆ CTR ಇದೆರಡು ವಿಡಿಯೋದಲ್ಲಿ ಚೆನ್ನಾಗಿದ್ರೆ ವಿಡಿಯೋ ಕ್ಲಿಕ್ ಆಗೋದಕ್ಕೆ ತುಂಬಾನೇ ಯೂಸ್ ಆಗುತ್ತೆ. ಓಕೆನಾ, ಈ ಮಾಹಿತಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡ್ಬೇಕು ಅಂತಾನು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ. ಓಕೆನಾ, ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಲವ್ ಯು ಆಲ್, ಬಾಯ್.